ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಮ್ಮ ಹೊಸ ರೆಸಿಪಿ ನೋಟಿಫಿಕೇಷನ್ ಮೊದಲು ಸಿಗುತ್ತೆ. ಇವತ್ತಿನ ದಿನದ ರೆಸಿಪಿ ಸಾಂಬಾರ್ ಪೌಡರ್. ಬೇಳೆ ಸಾಂಬಾರ್ ಪೌಡ್ರನ್ನ ಯಾವ ಥರ ಮನೇಲಿ ರೆಡಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಮನೇಲಿರೋ ಪದಾರ್ಥಗಳನ್ನೇ ಬಳಸ್ಕೊಂಡು ಸೂಪರಾಗಿ ಮಾರ್ಕೆಟಲ್ಲಿ ಸಿಗೋ ಥರ ಸಾಂಬಾರ್ ಪೌಡ್ರನ್ನ ಮನೇಲೇ ರೆಡಿ ಮಾಡ್ಕೋಬೋದು. ಬನ್ನಿ ರೆಡಿ ಮಾಡೋಣ. ಮೊದಲು ಒಂದು ಪಾತ್ರೆ ಬಿಸಿಗಿಟ್ಟು ಅದಕ್ಕೆ 150 ಗ್ರಾಮಷ್ಟು ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಅದು ಬಣ್ಣ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಆಗಿದೆ. ಈಗ ಇದನ್ನ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೋಬೇಕು. ಸೇಮ್ ಮೆಜರ್ಮೆಂಟು, ಒಂದು 150 ಗ್ರಾಮಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅದನ್ನು ಕೂಡ ಸಣ್ಣ ಉರಿಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಅಂದರೆ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈಸಿ ಮೆಥಡು, ಮನೇಲೇ ಬೇಗ ರೆಡಿ ಮಾಡ್ಕೊಳ್ಬೋದು. ನೋಡಿ ಇದಾಗಿದೆ. ಇದನ್ನ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಸೇಮ್ ಮೆಜರ್ಮೆಂಟಲ್ಲಿ ಸಾಂಬಾರು ಬೇಳೆ ತೊಗೋತಾ ಇದ್ದೀನಿ, ಅದು ಕೂಡ 150 ಗ್ರಾಮು. ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು 300 ಗ್ರಾಮು ಧನಿಯಾನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಇದಾಗಿದೆ. ಇದನ್ನು ಕೂಡ ಒಂದು ಪ್ಲೇಟ್ಗೆ ಸೇರಿಸ್ಕೊತಾ ಇದ್ದೀನಿ. 50 ಗ್ರಾಮು ಮೆಣಸು ತೊಗೋತಾ ಇದ್ದೀನಿ. ಇದು ಕೂಡ ಮೆಣಸು ಚೆನ್ನಾಗಿ ಸಿಡಿಯೋವರೆಗೂ ಫ್ರೈ ಮಾಡ್ಕೋಬೇಕು. ಎಲ್ಲ ಪದಾರ್ಥಗಳನ್ನು ಕ್ಲೀನಾಗಿ ಹುರಿದ್ರೆ ಮಾತ್ರ ಸಾಂಬಾರು ಪೌಡ್ರು ಚೆನ್ನಾಗಿ ಬರುತ್ತೆ, ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಅಲ್ಲಿವರೆಗೂ ಎಲ್ಲ ಕಾಳುಗಳನ್ನು ಹುರ್ಕೋಬೇಕಾಗುತ್ತೆ. ನೋಡಿ ಇದಾಗಿದೆ. ಮೆಣಸು ಸಿಡಿತಿದೆ ನೋಡಿ, ಇದಾಗಿದೆ. ಇದನ್ನು ಕೂಡ ಅದೇ ತಟ್ಟೆಗೆ ಸೇರಿಸ್ಕೊತಾ ಇದ್ದೀನಿ. ನಂತರ ಜೀರಿಗೆ ತಗೊಳ್ತಾ ಇದ್ದೀನಿ. ಇದೊಂದು 100 ಗ್ರಾಮ್ ಅಷ್ಟಿದೆ ಜೀರಿಗೆ. ಇದು ಕೂಡ ಫ್ರೈ ಮಾಡ್ಕೋಬೇಕು. ಜೀರಿಗೆ ಬೇಗ ಫ್ರೈ ಆಗುತ್ತೆ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಅದು ಘಮ ಘಮ ಅಂತ ಸ್ಮೆಲ್ ಬರುತ್ತಲ್ಲ, ಅಷ್ಟು ಬಂದರೆ ಸಾಕು. ಅದಾಗಿದೆ ಅಂತ ನೋಡಿ, ಇದಾಗಿದೆ. ಇದು ಕೂಡ ಅದೇ ತಟ್ಟೆಗೆ ಸೇರಿಸ್ತಾ ಇದ್ದೀನಿ. ನಂತರ ಸಾಸಿವೆ ತಗೋತಾ ಇದ್ದೀನಿ. ಇದು ಅಷ್ಟೇ 100 ಗ್ರಾಮ್ ಅಷ್ಟಿದೆ. ಇದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು, ಅಲ್ಲಿವರೆಗೆ ಇದನ್ನ ಹುರ್ಕೋಬೇಕಾಗುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ, ಈ ಥರ ಶಬ್ದ ಬರಬೇಕು. ನೋಡಿ ಆಗಿದೆ. ಇದನ್ನು ಕೂಡ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಮೆಂತ್ಯ ಒಂದು 2 ಸ್ಪೂನಷ್ಟು ತೊಗೋತಾ ಇದ್ದೀನಿ. ಒಂದು 1/4 kg 300 ಗ್ರಾಮ್ ಧನಿಯಕ್ಕೆ ಒಂದು 2 ಸ್ಪೂನಷ್ಟು ಮೆಂತ್ಯ ಆದರೆ ಸಾಕು. ಯಾವುದೇ ಸಾಂಬಾರು ಪೌಡ್ರ್ ಆದರೂ ಮೆಜರ್ಮೆಂಟಲ್ಲಿ ಇರಬೇಕು, ಇಲ್ಲಾಂದರೆ ಪುಡಿ ಚೆನ್ನಾಗಿರಲ್ಲ. ನೋಡಿ ಇದಾಗಿದೆ. ಇದು ಕೂಡ ಸಿಡಿತಾ ಇದೆ ನೋಡಿ, ಆ ಹಂತಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. 1 ಕಪ್ ಅಷ್ಟು ಕರಿಬೇವು. ಈ ಕರಿಬೇವಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು ಎಲೆಯಲ್ಲಿ, ಆ ಥರ ಇದನ್ನ ಹುರ್ಕೋಬೇಕಾಗುತ್ತೆ. ನೋಡಿ ಈ ಥರ ಅದೆಲ್ಲ ಡ್ರೈ ಆಗಿದೆ, ಹಸಿದೆಲ್ಲ ಹೋಗಿ. ಇದನ್ನು ಕೂಡ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಮೊದಲೇ ತಿಳಿಸಿದಂಗೆ 1/4 kgಗೂ ಜಾಸ್ತಿ ಧನಿಯಾ ಇದೆ, 300 ಗ್ರಾಮ್ ಇದೆ ಇದು ಧನಿಯಾ. ನೋಡಿ ತೋರಿಸ್ತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಎಲ್ಲ ಸಣ್ಣ ಉರಿಲಿ ಇಟ್ಕೊಂಡು ಹುರ್ಕೊಳ್ಳಿ, ದಪ್ಪ ಉರಿಲಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ. ನೋಡಿ ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಸೇಮ್ ಮೆಜರ್ಮೆಂಟು ಗುಂಟೂರು ಮತ್ತು ಬ್ಯಾಡಗಿನ ಸೇರಿಸ್ತಾ ಇದ್ದೀನಿ. ನಿಮಗೆ ಖಾರ ಏನಾದ್ರು ಕಡಿಮೆ ಬೇಕು ಅಂದರೆ ಗುಂಟೂರನ್ನ ಕಡಿಮೆ ಸೇರಿಸ್ಕೊಳ್ಳಿ. 1/4 kg ಬ್ಯಾಡಗಿ, 1/4 kg ಗುಂಟೂರಿದೆ. ಸಣ್ಣ ಉರಿಲಿ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಈ ಕಾವಲ್ಲೇ ಬ್ಯಾಡಗಿ ಮತ್ತು ಗುಂಟೂರು ಫ್ರೈ ಆಗುತ್ತೆ. ತುಂಬ ಈಸಿಯಾಗಿ ಬೇಗ ಮಾಡ್ಕೋಬೋದು. 1 ವರ್ಷ ಸ್ಟೋರ್ ಮಾಡಿ ಇಟ್ಕೋಬೋದು ಈ ಪುಡಿನ. ನೋಡಿ ಇದಾಗಿದೆ. ಗ್ಯಾಸ್ನ ಆಫ್ ಮಾಡಿ ನಾವು ಮೊದಲೇ ಹುರಿದಿಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಅದರೊಳಗಡೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನಂತರ ಇಂಗು ಸೇರಿಸ್ತಾ ಇದ್ದೀನಿ. ನೀವು ಯಾವುದಾದ್ರೂ ಇಂಗು ಸೇರಿಸ್ಕೋಬೋದು. 1 ಸ್ಪೂನಷ್ಟು ಇಂಗನ್ನ ಸೇರಿಸ್ತಾ ಇದ್ದೀನಿ. ನಂತರ ಅರಿಶಿನದ ಪುಡಿ ಸೇರಿಸ್ತಾ ಇದ್ದೀನಿ. ಅರಿಶಿನ ಮೊದಲೇ ಸೇರಿಸಿದ್ರೆ ಸ್ವಲ್ಪ ಕಪ್ಪಾಗ್ಬಿಡುತ್ತೆ, ಲಾಸ್ಟಲ್ಲಿ ಆರದ್ಮೇಲೆ ಸೇರಿಸ್ಬೇಕು. ಮತ್ತು 1 ರೌಂಡು ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ
ಜಾರ್ಗೆ ಹಾಕಿದ್ನ ಫೈನ್ ಪೌಡ್ರ್ ಮಾಡ್ಕೋಬೇಕು. ನೋಡಿ ಜಾರ್ಗೆ ಹಾಕ್ತಾಯಿದ್ದೀನಿ. ಇದು ಫೈನ್ ಪೌಡ್ರ್ ಆಗಬೇಕು. ಸುಮಾರು 1 ವರ್ಷ ಇಟ್ಕೋಬೋದು. ನಾನು ಮೊದಲೇ ತಿಳಿಸಿರೋ ಹಂಗೆ ಪುಡಿ ಹಾಳಾಗಲ್ಲ. ಬೇಳೆ ಸಾರಿಗೆ, ರಸಮ್ಗೆ, ಡೈಲಿ ಯೂಸ್ ಮಾಡೋಂಥ ಸಾಂಬಾರಿಗೆ, ಟೊಮೊಟೊ ಗೊಜ್ಜಿಗೆ ಎಲ್ಲದಕ್ಕೂ ಈ ಪುಡಿನ ನಾವು ಬಳಸ್ಕೋಬೋದು. ನಮ್ಮ ಕಡೆ ಇದೇ ಥರ ಸಾಂಬಾರು ಪೌಡ್ರು ಮಾಡ್ಕೊಳ್ಳೋದು. ನೋಡಿ ಇದನ್ನ ಫೈನ್ ಪೌಡ್ರು ಮಾಡ್ಕೋಬೇಕು. ಇದನ್ನ ಒಂದ್ರೆ ಆಡಿಕೊಂಡು ಮತ್ತೆ ಪೌಡ್ರ್ ಆಗುತ್ತೆ. ಕ್ಲೀನಾಗಿ ಮಾಡಿಕೊಂಡ್ರೆ ನೋಡಿ 1 kg ಅಷ್ಟು ಸಾಂಬಾರು ಪೌಡ್ರು ಮನೇಲೇ ರೆಡಿಯಾಗಿದೆ. ಇದು 1 kg ಇದೆ. ಇಷ್ಟು ಮೆಜರ್ಮೆಂಟಲ್ಲಿ 1 kg ಸಾಂಬಾರು ಪೌಡ್ರು ರೆಡಿಯಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಜಾಸ್ತಿ ಮೆಜರ್ಮೆಂಟದ್ದು ಬೇಕು ಅಂದರೆ ನನ್ನದು ವಿಡಿಯೋ ಇದೆ, ಅದರಲ್ಲಿ ನೀವು ನೋಡ್ಬೋದು. ನಾನು 1 kg ಧನಿಯದ ಪೌಡ್ರನ್ನು ತೋರಿಸಿದ್ದೀನಿ. ಮನೇಲಿರೋ ಪದಾರ್ಥಗಳನ್ನೇ ಬಳಸ್ಕೊಂಡು ಸುಲಭವಾಗಿ ಸಾಂಬಾರು ಪೌಡ್ರನ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಹೊಸ ರೆಸಿಪಿಗಳ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.